ಮುದ್ದನ್ಮೇಗೌಡರು ಅಂದರೆ ಯಾವಾಗ ಫೋನ್ ಮಾಡಿದ್ರು ಸಿಗ್ತಾರೆ, ಯಾವಾಗ ಬೇಕಾದ್ರೂ ಸಿಗ್ತಾರೆ. ಇವನು ಸೋಮಣ್ಣನ ಎಲ್ಲಿ ಹುಡುಕೊಂಡು ಹೋಗೋದು ನಾವು? ಇವನ್ನೇ ಮಾಡ್ಕೊತೀವಿ, ಸೋಮಣ್ಣನ್ನೇ ಮಾಡ್ಕೊತೀರಾ? ಹುಟ್ಟು ಹೊರಟ ಇವನು ಮಾತಾಡ್ಸಕ್ಕೆ ಹೋದ್ರೆ ಒಂಥರ ದಿಮಾಕಾಗಿ ಮಾತಾಡ್ತಾನೆ, ದುರಹಂಕಾರದಲ್ಲಿ ಮಾತಾಡ್ತಾನೆ. ಇವನು ಗ್ಯಾರಂಟಿ ಯೋಜನೆಯಿಂದ ಎಷ್ಟೋ ಜನ ಬಡವರು ಬದುಕೊಂಡಿದ್ದಾರೆ. ಇವನೇನು ಮೋದಿ ಅಂತ ಮೊದಲನೇದಾಗಿ ಇವನು ಅಡ್ಮಿನಿಸ್ಟ್ರೇಷನ್ ಇದೇ ಇಲ್ಲ ಮೈಂಡು. ಸುಮ್ಮನೆ ಇವನಿಗೆ ಬರೀ ಹಿಂದುತ್ವ, ಸಾಬ್ರು, ಪಾಕಿಸ್ತಾನ ಮೂರು ಬಿಟ್ರಿ ಯಾವ ಇದ್ರ ಬಗ್ಗೆನೂ ಇದಿಲ್ಲ. ಇದ್ದಿದ್ರಲ್ಲಿ ಕಾಂಗ್ರೆಸ್ಸೇ ಬೆಸ್ಟು, ಕಾಂಗ್ರೆಸ್ ಸರಿ, ಕಾಂಗ್ರೆಸ್ಸಿಗೆ ಕೊಡೋದೇ, ಕಾಂಗ್ರೆಸ್ ಗೆಲ್ಲಿಸಲೇಬೇಕು. ಈ ಮೋದಿ ತೊಳಗತಕ ಇದು ಅಭಿವೃದ್ಧಿ ಅಲ್ಲ. ಇನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾನೆ. ಮಹಿಳೆಯರಿಗೆ ಹೆಣ್ಣು ಮಕ್ಕಳನ್ನು ಎಷ್ಟು ಜನ ಗೋಳ್ಕೊಂಡ ಅಲ್ಲಿ ಮಣಿಪುರದಲ್ಲಿ ಗೊತ್ತಿರ್ಬೇಕಲ್ಲ ಸರ್. ಅಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ, ನೀವು ಟಿ ವಿ ಅವರು ನಿಮಗೆ ಗೊತ್ತಿರುತ್ತಲ್ಲ ಯಾವ್ದಿದೆ ಅಂತವ. ನಾವು ಒಳ ಏಟುಗಳು ಹೊರ ಏಟುಗಳು ಎಲ್ಲವನ್ನ ಹೆಚ್ಚು ಕಡಿಮೆ ನಮ್ಮೆಲ್ಲರಿಗಿಂತ ನಿಮ್ಗೆ ಗೊತ್ತಿರುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಈ ಪರ್ಸನಲ್ ಆಗಿ ಕೇಳ್ಕೊಂಡ್ ಹೋಗ್ತಾ ಇದೀವಿ. ಹೆಂಗೆ ಹೇಳಿ, ಅದೇನು ಕೇಳಿ. ಹೆಂಗಿದೆ ಟ್ರೆಂಡ್ ಈ ಕಡೆ? ಟ್ರೆಂಡು ನಮ್ಗೇನು ರಾಜಕೀಯದ ಬಗ್ಗೆ ಅಷ್ಟೇನು ಇದಿಲ್ಲ ಸರ್. ಒಮ್ಮೆ ಏನೋ ನೋಡ್ತಾ ಇದೀವಿ, ಪೇಪರ್ ಅದು ಓದೋದು, ಸರಿ ಇವರಿದ್ದಾರೆ ಅವರಿದ್ದಾರೆ ಅಷ್ಟೇ. ಈ ಸಲ ಕಾಂಗ್ರೆಸ್ ಇಂದ ಮುದ್ದನ್ಮೇಗೌಡರು ನಿಂತವ್ರೆ, ಟಿಕೆಟ್ ಮಿಸ್ ಆಗಿತ್ತು. ಸೋಮಣ್ಣಂಗೆ ನಿಂತಿದ್ದಾರೆ. ಯಾರಿಗೆ ಜಾಸ್ತಿ ಒಲವಿದೆ ಈ ಕಡೆ? ಒಲವಿದೆ ಅಂತ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಇಲ್ಲಿ ಸ್ಥಳೀಯರಿಗೆ ಕೊಡಬೇಕು. ಯಾಕೆಂದ್ರೆ ಈಗ ಮುದ್ದನ್ಮೇಗೌಡರು ಅಂದ್ರೆ ಯಾವಾಗ ಫೋನ್ ಮಾಡಿದ್ರು ಸಿಗ್ತಾರೆ, ಯಾವಾಗ ಬೇಕಾದ್ರೂ ಸಿಗ್ತಾರೆ. ಇವನು ಸೋಮಣ್ಣನ ಎಲ್ಲಿ ಹುಡುಕೊಂಡು ಹೋಗೋದು ನಾವು? ಇನ್ನು ಇವನು ಅಲೆಮಾರಿ, ಇವನು ಯಾರು ಸೋಮಣ್ಣ ಬರೀ ಇಲ್ಲೊಂತ ಏನು ನಿಂತಿಲ್ಲ. ಚಾಮರಾಜನಗರ ಪಾರ್ಟಿಗಳುವೆ JDS ಇಂದ ನಿಂತಿದ್ದ, ಇಂಡಿಪೆಂಡೆಂಟ್ ಆಗಿ ನಿಂತಿದ್ದ, ಕಾಂಗ್ರೆಸ್ ಇಂದ ನಿಂತಿದ್ದ. ಅದರಿಂದ ಇವಂದೇನು ಇದರಲ್ಲೂ ಏನು ಗ್ಯಾರಂಟಿ ಏನಿಲ್ಲ. ಅದರಿಂದ ಅಲೆಮಾರಿ ಇವನು. ಇನ್ನಿರೋದು ಒಂದು ಕಡೆ ಏನು ಪರ್ಮನೆಂಟ್ ಏನಿಲ್ಲ. ಅದರಿಂದ ಇವನ್ಗಿನ್ನ ಇವರು ಮುದ್ದನ್ಮೇಗೌಡರು ಬೆಸ್ಟು, ಲೋಕಲ್ಲು ಪ್ಲಸ್ ಪರ್ಮನೆಂಟ್ ಗಿರಾಕಿ. ಸ್ಥಳೀಕರು ಒಂದೇ ಅಲ್ಲ, ಯೋಗ್ಯ ಇದ್ದಿದ್ರಲ್ಲಿ ಜಡ್ಜ್ ಆಗಿದ್ದರು. ಒಂದು ಮಾತುಕತೆ ಇವನ್ನೇ ಮಾಡ್ಕೊತೀವಿ, ಸೋಮಣ್ಣನ್ನೇ ಮಾಡ್ಕೊತೀರಾ? ಹುಟ್ಟು ಹೊರಟ ಇವನು ಮಾತಾಡ್ಸಕ್ಕೆ ಹೋದ್ರೆ ಒಂಥರ ದಿಮಾಕಾಗಿ ಮಾತಾಡ್ತಾನೆ, ದುರಹಂಕಾರದಲ್ಲಿ ಮಾತಾಡ್ತಾನೆ. ಇವನು ಏನು ಮಾಡೋದು ಇವನ್ನ? ಈಗ ಕೆಲಸ ಆಗುತ್ತೋ ಬಿಡುತ್ತೋ. ಈಗ ನೀವೇ ಏನ್ರಿ ಅಂತ ಬರ್ತೀರಾ, ಅದನ್ನೇ ದುರಹಂಕಾರ ಏನೇ ಅಂತ ಅಂದ್ಬಿಟ್ರೆ ನಿಮ್ಗೆ ಏನಾಗುತ್ತೆ? ನಿಮಗೆ ಅನ್ನಂಗೆ ಆಗುತ್ತೆ ಅಲ್ವಾ? ಅವ್ರು ಮಾಡ್ತಾನೋ ಬಿಡ್ತಾನೋ ಅದು ಬೇರೆ ವಿಷಯ. ಒಂದು ಮರ್ಯಾದೆಯಾಗಿ ಮಾತಾಡ್ತಾನೆ ಹಂಗೆ. ಈಗ ಒಂದು ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಇಲ್ಲ, ಗ್ಯಾರಂಟಿ ಯೋಜನೆಯಿಂದ ಎಷ್ಟೋ ಜನ ಬಡವರು ಬದುಕೊಂಡಿದ್ದಾರೆ. ಈಗ ಒಂದು ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗ್ಬೇಕು, ಅಥವಾ ತಾಯಿ ಮನೆಗೆ ಹೋಗ್ಬೇಕು, ಅಥವಾ ಮಕ್ಕಳ ಮನೆಗೆ ಹೋಗ್ಬೇಕು ಅಂದರೆ ಗಂಡನ ಹತ್ರ ಹೋಗಿ 100ಕ್ಕೋ 50ಕ್ಕೋ ಕೈ ಚಾಚಬೇಕು. ಅದೊಂದು ತಪ್ಪಿಸಿದ್ದಾನೆ ಸಿದ್ದರಾಮಯ್ಯ. ಒಂದು. ಎರಡನೇದು ಅಕ್ಕಿ ಕೊಟ್ಟಿರೋದು. ಈಗ ಇವರೆಲ್ಲ ಮೋದಿ ಕೊಟ್ಟ ಅಂತಾರೆ. ಮೋದಿ ಪ್ರಧಾನಿ ಆಗಿದ್ದು 14ರಲ್ಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು 13ರಲ್ಲಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೊದಲನೇ ದಿನನೇ ಅಕ್ಕಿಗೆ ಸೈನ್ ಹಾಕಿದ. ಅದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ. 2013ರಲ್ಲಿ. ಅವತ್ತಿನಿಂದ ಅದರಿಂದ ಮುಂದಿನ ತಿಂಗಳಿಂದಲೇ ಅಕ್ಕಿ ಎಲ್ಲರಿಗೂ ಫ್ರೀ ಕೊಡ್ತಾ ಬಂದ. ಅಂದರೆ ಹಸಿದ ಹೊಟ್ಟೆಗೆ ಅನ್ನಭಾಗ್ಯ ಅಂತ. ಅನ್ನಭಾಗ್ಯ ಇರಲಿ ಅಥವಾ ಇವನು ಮನಮೋಹನ್ ಸಿಂಗ್ ಆಹಾರ ಭದ್ರತೆಯನ್ನು ತಂದಿದ್ದು ಮನಮೋಹನ್ ಸಿಂಗ್. ಇವನೇನು ಮೋದಿ ಅಂತರಲಿ. ಮೊದಲನೇದಾಗಿ ಇವನು ಅಡ್ಮಿನಿಸ್ಟ್ರೇಷನ್ ಇದೇ ಇಲ್ಲ ಮೈಂಡು. ಸುಮ್ಮನೆ ಇವನಿಗೆ ಬರೀ ಹಿಂದುತ್ವ, ಸಾಬ್ರು, ಪಾಕಿಸ್ತಾನ ಮೂರು ಬಿಟ್ರಿ ಯಾವ ಇದ್ರ ಬಗ್ಗೆನೂ ಇದಿಲ್ಲ. ಇನ್ನು ಅಭಿವೃದ್ಧಿ ಅಂತ ಏನು? ಈಗ ಬ್ರಿಟಿಷ್ನರು ಬಿಟ್ಟು ಹೋಗುವಾಗ ಏನು ಎಲ್ಲ ರೋಡು, ಸ್ಕೂಲು, ಕಾಲೇಜು ಎಲ್ಲ ಮಾಡಿ ಏನು ಕೀ ಕೊಟ್ಟು ಹೋಗಲಿಲ್ಲ ಇವರಿಗೆ. ಎಲ್ಲವನ್ನೂ ಹಂಗೆ ಬಿಟ್ಟು ಹೋದ್ರು. ಆ ಕಡೆ ಪಾಕಿಸ್ತಾನದ ಗಲಾಟೆ, ಈ ಕಡೆ ಚೀನಾದ ಗಲಾಟೆ, ಅವೆಲ್ಲವನ್ನೂ ಮೆಟ್ಟಿ ನಿಂತು ಕಾಂಗ್ರೆಸ್ನವರು 70 ವರ್ಷ ಮಾಡಿರು, ಈ ಮಟ್ಟಕ್ಕೆ ತಂದರು. ಈಗ ಇವನು ಮೊಬೈಲ್ ಹಿಡ್ಕೊಂಡು, ಈಗ ಮೊಬೈಲ್ ತಂದಿದ್ದು ಯಾರು? ರಾಜೀವ್ ಗಾಂಧಿ. ಮೊಬೈಲ್ ಹಿಡ್ಕೊಂಡು ಈಗೆಲ್ಲ ನಾನು ಡಿಜಿಟೀಕರಣ ಮಾಡ್ತೀನಿ ಅಂತಾನೆ ಅಲ್ವರ? ರಾಜೀವ್ ಗಾಂಧಿದೇ ತಂದಿದ್ದು ಅಲ್ಲ, ಬೇಸಿಕ್ಕು. ತಳದಿ ಅವನು ಹಾಕದೆ ಹೋಗಿದ್ರೆ ಇವ್ರಿಗೆ ಯಾವ ಇದಿರ್ತಿತ್ತು? ಸ್ಯಾಮ್ ಪಿತ್ರೋಡನ್ನ ಯಾರನ್ನ ಹಿಡ್ಕೊಂಡು ಏನೋ ಮಾಡ್ದ ಅವನು. ಇನ್ನು ಇದು ಅಷ್ಟೇ, ಆಧಾರ್ ಕಾರ್ಡು ತಂದಿದ್ದು ಮನಮೋಹನ್ ಸಿಂಗು. ಒಪ್ಕೊತೀರಾಗ ಲಿಂಕ್ ಆಗ ವಿರೋಧ ಮಾಡಿದ್ದಿದೆ ಮೋದಿ. ಏನು ಆಧಾರ್ ಕಾರ್ಡು ಏನು ನಮ್ಮನ್ನೇನು ಮಾರಾಟ ಮಾಡಕ್ಕೆ ಮಾಡಿದ್ದೀರಾ, ನಮ್ಮನ್ನು ಇದು ಮಾಡಕ್ಕೆ ಮಾಡಿದ್ದೀರಾ ಅಂತ. ಆಯಿತು. GST ತಂದಿದ್ದು ಮನಮೋಹನ್ ಸಿಂಗು ಅಲ್ವಾ? ಅಪ್ರೋಚ್ ಮಾಡಿದ್ದು. ಆಗ ಇವನು ಕೂಗಾಡ್ದ, ಅಯ್ಯೋ ಎಲ್ಲ ಟ್ಯಾಕ್ಸು ನಿಮಗೆ ಕೊಟ್ಟರು. ಈಗೇನು ಮಾಡ್ತಾನೆ ಇವನು ಮೋದಿ? ಈಗೆಲ್ಲ ಫುಲ್ಲು ದುಡ್ಡು ನುಂಗ್ಕೊಂಡು ನಾನು ಅಷ್ಟು ಕೋಟಿ ಕೊಟ್ಟಿದ್ದೀನಿ. ಇವರು ದೇವೇಗೌಡರು ಹೇಳ್ತಾರೆ ದೊಡ್ಡದಾಗಿ, ಕಾಂಗ್ರೆಸ್ನವರು ನನಗೆ ದುಡ್ಡೇ ಕೊಟ್ಟಿರಲಿಲ್ಲ ನಾನು ಮುಖ್ಯಮಂತ್ರಿ. ಆಗಿದ್ದ ಪರಿಸ್ಥಿತಿಗೂ ಈಗಿರೋ ಪರಿಸ್ಥಿತಿಗೂ ಡಿಫ್ರೆನ್ಸ್ ಇದೆ. ಆಗ ಬರೀ 1 ಲಕ್ಷ ಕೋಟಿ ಕೊಟ್ಟರು ನನಗೆ ಅಂತ ದೇವೇಗೌಡರು ಹೇಳ್ತಾರೆ. ಆಗ ಗೋಲ್ಡ್ ಇದ್ದಿದ್ದು ಬರೀ 200 ರೂಪಾಯಿ. ಇವತ್ತು ಎಷ್ಟು ಗ್ರಾಮು? 6,500 ಆಗಿದೆ. ಅದನ್ನು ಯೋಚನೆ ಮಾಡಲ್ಲ.
ಹಾಂ ಮೋದಿ 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 ಅಂತಾರೆ. ಅದರಿಂದ ಇದ್ದಿದ್ರಲ್ಲಿ ಕಾಂಗ್ರೆಸ್ಸೇ ಬೆಸ್ಟು, ಕಾಂಗ್ರೆಸ್ಸೇ ಸರಿ, ಕಾಂಗ್ರೆಸ್ಸಿಗೆ ಕೊಡೋದೇ, ಕಾಂಗ್ರೆಸ್ ಗೆಲ್ಲಿಸಲೇಬೇಕು. ಈ ಮೋದಿ ತೊಲಗತಕ್ಕ ಇದು ಅಭಿವೃದ್ಧಿ ಅಲ್ಲ. ಆಯಿತಾ, ಇವನು ರೈತರು ಅಂತಾನೆ. ಪಂಜಾಬಲ್ಲಿ ರೈತರು 1 ವರ್ಷ 2 ತಿಂಗಳು ಸ್ಟ್ರೈಕ್ ಮಾಡಿರು. ಪಂಜಾಬ್, ಡೆಲ್ಲಿ, ಇದು ದೆಹಲಿ ಇದರಲ್ಲಿ, ಹರಿಯಾಣ, ಪಂಜಾಬ್ ಇದರಲ್ಲಿ ಏನಾರ ಒಂದು ಇದನ್ನು ಇದು ಮಾಡಿದ್ನ ಇವತ್ತಿಗೂ ಮಾಡ್ತಾರೆ ರೈತರು. ಅದಕ್ಕೂ ಅಟ್ಲೀಸ್ಟ್ ಆನ್ಸರ್ ಮಾಡೋಕ್ಕೂ ಇವನ ಕೈಲಿ ಆಗ್ತಾ ಇಲ್ಲ. MSP ಇದು ಮಾಡಕ್ಕೆ ಬೆಂಬಲ ಬೆಲೆ ಇನ್ನೂ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ರೈತರಿಗೆಲ್ಲ ಏನು ಸಹಾಯಧನ ಅಂತ ಕೊಟ್ಬಿಟ್ಟು ಮೋದಿ ಕೊಟ್ಟ ಯಾಕೆ ಅದನ್ನೇ ಇದು ಮಾಡಲಿ, ಕಾನೂನು ಮಾಡಲಿ. ಇವನಿಗೆ ತಿದ್ದುಪಡಿ ಕಾಯ್ದೆ ತಂದ್ರೆ ಆಯ್ತಲ್ಲ. ಅದಕ್ಕೇನು ಇವನ ಹತ್ರ ಭಿಕ್ಷೆ ಕೇಳ್ಬೇಕಾ ನಾವು? ಅದು ಮಾಡ್ಬಿಟ್ರೆ ಎಲ್ಲರೂ ಆರಾಮಾಗಿರ್ತಾರಲ್ಲ. ಕೊಬ್ಬರಿ ಬೆಲೆ ಏನೋ ಸಮಸ್ಯೆ ಇದೆ ಅಲ್ವಾ ನಿಮ್ದು? ಅಯ್ಯೋ, ಕೊಬ್ಬರಿ ಬೆಲೆ ಅದಕ್ಕೆ ಹೇಳ್ತಾ ಇರೋದು ಅಲ್ಲ, ಕೊಬ್ಬರಿ ಬೆಲೆದೇ ಕೇಳ್ತಾ ಇರೋದು. ಈ ಕೊಬ್ಬರಿ ಬೆಲೆ ವಿಷಯಕ್ಕೆ MSP ರೇಟು, MRP ರೇಟು ಕಡ್ಡಾಯ ಮಾಡಿ ಅಂತ ಅನ್ನೋದು ಈ ಕಾರಣಕ್ಕೆ. ಮಿನಿಮಮ್ ಪ್ರೈಸ್ ಏನಿದೆ MSP ರೇಟು ಅದನ್ನು ಮಾಡಿ ಅಂತವ. ಅದಾಯ್ತಾ? ಇನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾನೆ. ಮಹಿಳೆಯರಿಗೆ ಹೆಣ್ಣು ಮಕ್ಕಳನ್ನು ಎಷ್ಟು ಜನ ಗೋಳುಕೊಂಡ ಅಲ್ಲಿ ಮಣಿಪುರದಲ್ಲಿ ಎಲ್ಲ ದಿನ ಒಬ್ಬೊಬ್ಬರನ್ನು ಸುಟ್ಟರು ಕೇಳಲಿಲ್ಲ ಒಂದು ಮಾತು. ಬೇಡ, ಅದು ಬೇಡ. ಇಲ್ಲಿ ಯಾವುದು ಇವತ್ತು ಹಿಂದೂಗಳೆಲ್ಲ ಅವರು ಶೋಭಾ ಕರಂದ್ಲಾಜೆ ಕೂಗ್ಯತಾಳೆ, ಹಿಂದೂಗಳೆಲ್ಲ ಒಂದು ಅಂತ. ಎಲ್ಲರ ಒಂದು ಹಿಂದೂ ಹೆಣ ಬಿದ್ದರೆ ಲಬ ಅನ್ನೋಳು ಸೌಜನ್ಯ ಕೊಲೆ ಆಗಿ ಎಷ್ಟೋ 12 ವರ್ಷ ಆಯಿತು. 12 ವರ್ಷ ಆಯಿತು. ಇನ್ನೂ ಅದ್ರ ಅವ್ರದ್ದೇ ಕಮ್ಯುನಿಟಿ. ಅದು ಮಾಡಿರೋದು ಯಾರು ಅಂತ ಎಲ್ಲರಿಗೂ ಗೊತ್ತು. ಇಲ್ಲ, ಒಬ್ಬರು ಬಾಯಿ ಬಿಡಲ್ಲ. ಈಗ ಅವನು ಯಾರು ಇದರನ್ನಿದ್ದಾನಲ್ಲ, ವಸಂತ ಪಂಗ್ಯಾರ ಗೆದ್ದಿದ್ದು ಬೆಳ್ತಂಗಡಿ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಾನಲ್ಲ MLA ಹರೀಶ್ ಪುಂಜ, ಅವನಿಗೆ ಗೊತ್ತು ಕತೆ. ಇಲ್ಲ, ಅದ್ರ ಬಗ್ಗೆ ಬಾಯಿ ಬಿಡಲ್ಲ. ಇನ್ಯಾರ್ದಾರ ಎಲ್ಲಾರ ಒಂದು ಹೆಣ ಬಿದ್ದರೆ ಅವರು ಸಾಬ್ರು ಮಾಡಿರು, ನಮಗೆ ಇವರು ಮಾಡಿರು, ಅವ್ರು ಮಾಡಿರು. ಕೊಲೆ ಸಮಸ್ಯೆಗೆ ಇವ್ರದ್ದು ಸಮಸ್ಯೆ ಬಗೆಹರಿಸೋ ಇದಿಲ್ಲ. ಅದು ಇರಲೇಬೇಕು. ಯಾಕೆಂದ್ರೆ ಅದಿದ್ದರೆ ಇವ್ರಿಗೆ ಆನಂದ ಈ BJPಯವರಿಗೆ. ಅದರಿಂದ ಫಸ್ಟ್ BJP ತೊಲಗತಕ್ಕ ಈ ದೇಶ ಉದ್ಧಾರ ಆಗಲ್ಲ. ಹೆಸರು ಸರ್? ಚಂದ್ರೇಗೌಡ ಅಂತ.